ಮಳ್ಳೂರು ದಿಣ್ಣೆಕೆರೆಗೆ ಘನತ್ಯಾಜ್ಯ ಹೋಗ್ತಾ ಇದೆ ಮತ್ತೆ ಹೋಗ್ತಾ ಇದೆ ಅನ್ನೋದಿದೆ ಇದಕ್ಕೆ ಮಳ್ಳೂರು ಕೆರೆ ಮಳ್ಳೂರು ಕೆರೆಗೆ ಇವಾಗ MI ಅವ್ರಿಗೆ ಬರುತ್ತೆ ಅದು. ಸೊ 3.3 ಕ್ರೋರ್ಸ್ಗೆ ಅವರು ಒಂದು ಪ್ರಪೋಸಲನ್ನು ಮಾಡಿದ್ದಾರೆ ಇದೆಲ್ಲನೂ ಸೀವೇಜ್ ಎಲ್ಲ ಡೈವರ್ಟ್ ಮಾಡೋದಕ್ಕೆ. ಅದು ಬಿಟ್ಟು ಯಾರಾದರೂ ಲೋಕಲೈಸ್ಡ್ ಆಗಿ ವೆಹಿಕಲ್ಸಲ್ಲಿ ಹೋಗಿ ಡಂಪ್ ಮಾಡ್ತಾಯಿದ್ರೆ ನಮ್ಮವರು ಅವ್ರ ಮೇಲೆ ಆ್ಯಕ್ಷನ್ ಸಹ ತೊಗೊಳಕ್ಕೆ ಹೇಳಿದ್ದೀವಿ. ಇಟ್ಸ್ ಅ ಬಿಗ್ ಪ್ರಾಜೆಕ್ಟ್. ಆಲ್ರೆಡಿ ಅಮೃತ್ ಅಂತ ಸ್ಕೀಮಲ್ಲಿ 4 ಕಡೆ ನಾವು ಮಾಡ್ತಾಯಿದ್ದೀವಿ. 4 ಕೆರೆಗಳಲ್ಲಿ UGD ಡೈವರ್ಷನ್ ಎಲ್ಲ ಮಾಡ್ತಾಯಿದ್ವಿ. ಅದೇ ರೀತಿ ಇದು MI ಅವ್ರ ಓನರ್ಶಿಪ್ಪಲ್ಲಿ ಇರೋದ್ರಿಂದ ಅವರು ಟೇಕಪ್ ಮಾಡ್ತಾಯಿದ್ದಾರೆ ವರ್ಕ್ನ. ಆ್ಯಂಡ್ ನಮ್ಮ ಕಡೆ ಏನಾಗುತ್ತೋ ಸಿಟಿ ಸೈಡ್, ಯಾಕಂದರೆ ಮಳ್ಳೂರು ಕೆರೆ ರೂರಲ್ ಮತ್ತು ಸಿಟಿ ಮಧ್ಯೆ ಇದೆ. ನಮಗೂ ಕೆಲವು ಭಾಗ ಬರುತ್ತೆ ಆ್ಯಂಡ್ ಅಲ್ಲಿರೋ ಗ್ರಾಮ ಪಂಚಾಯತಿಗೂ ಬರುತ್ತೆ. ಹಾಗಾಗಿ ಮಹಾನಗರ ಪಾಲಿಕೆ ಸೈಡಲ್ಲಿ ಏನೇನು ಆಗ್ತಿದೆ ನಾವು ಕ್ರಮ ತೊಗೊಳ್ತೀವಿ. ಪಾಲಿಕೆ ಆಯುಕ್ತರಾಗಿ ಮೇಡಮ್ ಕೊನೆ ಪ್ರಶ್ನೆ, ಸಾರ್ವಜನಿಕರು ಇನ್ನೂ ಏನಾದ್ರೂ ಕೂಡ ಸರ್ಪ್ರೈಸು ಮತ್ತು ಗಿಫ್ಟ್ ರೂಪದಲ್ಲಿ ಏನಾದರೂ ಕೊಡ್ತಾರೆ? ಯಾಕೆಂದರೆ IAS ಅಧಿಕಾರಿಯಾಗಿ ಭಾಳ ದೊಡ್ಡ ಯೋಜನೆ ಇದ್ದೀರಾ, ಮುಂದಿನ ಒಂದು ನಿಲುವು? ಇವಾಗ ನಾವು ಬಜೆಟಲ್ಲಿ ಸಾಕಷ್ಟು ವರ್ಕ್ಸ್ ತೊಗೊಂಡಿದ್ದೀವಿ. ಅದರಲ್ಲಿ ನೀವು ನೆಕ್ಸ್ಟ್ ಒಂದು 3-4 ಮಂತ್ಸಲ್ಲಿ ತಾವು 60 ಪಾರ್ಕ್ಸ್ನ ನಾವು ಡೆವಲಪ್ಮೆಂಟ್ಗೆ ತೊಗೊಂಡಿದ್ದೀವಿ. 200 ಪಾರ್ಕ್ಸ್ ಮೇಂಟೆನೆನ್ಸ್ಗೆ ತೊಗೊಂಡಿವಿ. 60 ಹೊಸ ಪಾರ್ಕು, 200 ಮೇಂಟೆನೆನ್ಸ್. ಸೊ ಸುಮಾರು ಒಂದು 300 ಪಾರ್ಕ್ಸ್ಗಳನ್ನ ನೀವು ಫೇಸ್ ಲಿಫ್ಟ್ ನೋಡ್ಬೋದು. ಅದಾದಮೇಲೆ ಈ ವರ್ಷ ಶಾಲೆಗಳನ್ನ ತೊಗೊಂಡಿದ್ವಿ ನಗರದಲ್ಲಿ, ಯಾಕಂದರೆ ಶಾಲೆಗಳಿಗೆ ಬರ್ತಾಯಿಲ್ಲ ಫಂಡ್ಸ್. ರೂರಲ್ ಆದರೆ ನರೇಗಾದಲ್ಲಿ ಬರುತ್ತೆ. ಸೊ ಹಾಗಾಗಿ ಶಾಲೆಗಳ ಏನು ರಿಪೇರಿ ಆಗಿರಲಿ ತೊಗೊಂಡಿದ್ದೀವಿ. ಮತ್ತು ಲೈಬ್ರರೀಸ್, ನಗರದಲ್ಲಿ ಒಂದು 10 ಲೈಬ್ರರಿಗಳಿದ್ದಾವೆ ಸೆಂಟ್ರಲ್ ಲೈಬ್ರರಿ ಬಿಟ್ಟು. ಈ ಎಲ್ಲ 10 ಲೈಬ್ರರಿನೂ ಅಲಾಂಗ್ ವಿತ್ ಟಾಯ್ಲೆಟ್ಸ್ ಎಲ್ಲನೂ ಪ್ಲ್ಯಾನ್ ಮಾಡಿದ್ವಿ. ಮತ್ತು ಸ್ಮಶಾನಗಳ ಡೆವಲಪ್ಮೆಂಟ್ ಮಾಡ್ತಾಯಿದ್ವಿ. ಇದಲ್ಲದೆ ತಾವು ಆಲ್ರೆಡಿ ನೋಡಿದ್ದೀರಾ, ರೋಡ್ಸಲ್ಲಿ ಪಾಟ್ ಹೋಲ್ಸ್ ಫಿಲ್ಲಿಂಗ್ 2 ಬಾರಿ ಮಾಡಿದ್ದೀವಿ, ಇನ್ನೊಂದು 3ನೇ ಬಾರಿ ಮಾಡ್ತೀವಿ. ಮತ್ತು ಹಂಪ್ಸ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಆಮೇಲೆ ಆಟೋ ಸ್ಟ್ಯಾಂಡ್ಸ್ಗಳನ್ನ ಮಾಡ್ತಾಯಿದ್ದೀವಿ. ಇವಾಗ BH ರೋಡ್ ಮತ್ತು ಮೀಡಿಯನ್ ಪ್ಲ್ಯಾಂಟೇಷನು ಸುಮಾರು ಸಾಕಷ್ಟು ಕೆಲಸಗಳನ್ನ ತೊಗೊಳ್ತಾ ಇದ್ದೀವಿ. ಆ್ಯಂಡ್ ಇಂಪಾರ್ಟೆಂಟಾಗಿ ನಮ್ಮ ಮಹಾನಗರ ಪಾಲಿಕೆ ಆಸ್ತಿಗಳನ್ನ ಸೆಕ್ಯೂರ್ ಮಾಡೋದಕ್ಕೆ ಫೆನ್ಸಿಂಗನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ತುಂಬ ಕೆಲಸಗಳು ನಡೀತಾ ಇದೆ. ಎಲ್ಲನೂ ಏನಂದರೆ ಬೇರೆ ಬೇರೆ ಹಂತದಲ್ಲಿದೆ. ಕೆಲವು ಟೆಂಡರ್ ಸ್ಟೇಜಲ್ಲಿದೆ, ಕೆಲವು ಟೆಂಡರ್ ಕಂಪ್ಲೀಟ್ ಆಗಿ ವರ್ಕ್ ಆರ್ಡರ್ ಇಶ್ಯೂ ಆಗಿದೆ. ಒಂದು ಸುಮಾರು ನೆಕ್ಸ್ಟ್ ಒಂದು 4-5 ಮಂತ್ಸಲ್ಲಿ ನೀವು ನಗರದಲ್ಲಿ ಚೇಂಜಸ್ನ ಕಾಣಿಸ್ಬೋದು. ಅದೇ 80 ಫೀಟ್ ರೋಡು 14 ಕೋಟಿ ತೊಗೊಂಡಿದ್ದೀವಿ, ಟೆಂಡರ್ ಸ್ಟೇಜಲ್ಲಿದೆ. ಇದು ಸ್ಟೇಟ್ ಲೆವೆಲ್ ಟೆಂಡರ್ ನಡೆಯುತ್ತೆ. ನಮ್ಮದೊಂದೆಲ್ಲ ಎಲ್ಲ ಕಾರ್ಪೊರೇಷನ್ಸೂ ಸ್ಟೇಟ್ ಲೆವೆಲೆಲ್ಲ ಆಗ್ತಾಯಿದೆ. ಅಲ್ಲೊಂದು ಟೆಂಡರ್ ಆಗುತ್ತೆ, ಅದು ನೋಟಿಫಿಕೇಷನ್ ಆಗಿದೆ. ಅದೊಂದು 60 ಡೇಸ್ 45 ಡೇಸ್ ಆಗುತ್ತೆ. ಅದಲ್ಲದೆ ಇವಾಗ UGD ಸಮಸ್ಯೆ ತಾವೇನು ನೋಡ್ತಾ ಇದ್ದೀರಾ, ರೋಡಲ್ಲೆಲ್ಲ ಹರಿತಾ ಇದೆ, ಅದೂ ಟೆಂಡರ್ ಆಗಿದೆ 50 ಕೋಟಿಗೆ. ಸೊ ನಿಮಗೆ UGD ರೋಡ್ ಮತ್ತು ನೀರಿಂದೂ ನಾವು ಮಾನ್ಯ ಗೃಹ ಸಚಿವರು ಕೇಳಿದ್ದಾರೆ ಎಲ್ಲ ಎಷ್ಟಾಗುತ್ತೆ ಅಂತ. ಸೊ ಎಲ್ಲನೂ ಕೊಡ್ತಾಯಿದ್ದೀವಿ. ಸೊ ಪಾರ್ಕು ಆಲ್ಮೋಸ್ಟ್ ಎಲ್ಲನೂ ಚೇಂಜಸ್ ಕಾಣಿಸುತ್ತೆ. ಇನ್ನೊಂದು 5 ತಿಂಗಳು ನೀವು ನೋಡ್ಬೋದು ಚೇಂಜಸ್. ಥ್ಯಾಂಕ್ ಯು. ಇದಿಷ್ಟು ಮಹಾನಗರ ಪಾಲಿಕೆಯ ಆಯುಕ್ತರು ಮಹಾನಗರ ಪಾಲಿಕೆಯ ಜನಗಳನ್ನು, ತುಮಕೂರು ನಗರದ ಜನಗಳನ್ನು ಉದ್ದೇಶಿಸಿ ಮಾತನಾಡಿದಂಥದ್ದು. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಗಜೇಂದ್ರ, ಅಮೋಕ್ TV, ತುಮಕೂರು.